ಯಡಿಯೂರಪ್ಪನವರು ಕಳೆದ 16 ದಿನದಿಂದ ನಿರಂತರವಾಗಿ ಏನ್ ಮಾಡಿದ್ರು? ಶಾದಿ ಭಾಗ್ಯ ಇರಬಹುದು, ಏನು ಕರ್ನಾಟಕ ಸರ್ಕಾರದ ವಿರುದ್ಧ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಸಮಾನವಾಗಿ ಎಲ್ಲರಿಗೂ ಸಿಗಬೇಕು ಅನ್ನುವಂತಹ ದೃಷ್ಟಿಕೋನದಿಂದ ಅವರ ಹೋರಾಟಕ್ಕೆ ಶ್ರೀರಾಮ ಸೇನೆ ಸಂಘಟನೆ ಬೆಂಬಲವನ್ನು ಸೂಚಿಸೋಸ್ಕರ ಇವತ್ತು ನಾವು ಬಂದಿದ್ದೀವಿ. ಓಕೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಮಾನ್ಯ ಸಿದ್ದರಾಮಯ್ಯನವರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ಏನಂತ? ಈ ರೀತಿಯ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ನಿರಂತರವಾಗಿ 16 ದಿನ ಕೂತ್ಕೊಳ್ಳುವಂತದ್ದು ನಿಮಗೆ ಶೋಭೆ ತರುವಂತದ್ದಲ್ಲ. ಹೌದೇನ್ರಿ? ಓಕೆ, ಈಗ ನಮ್ಮ ಸಿದ್ದುಬಾಯಿ ಏನನ್ನ ಗಮನದಲ್ಲಿಟ್ಕೋಬೇಕು? ಸರ್ಕಾರಕ್ಕೆ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಹೋಗುತ್ತೆ ಅಂತನ್ನುವಂತದ್ದು ಗಮನದಲ್ಲಿಡಬೇಕು. ಹೌದಾ? ಓಕೆ, ಅದು ಅವ್ರು ಇಟ್ಕೋತಾರೆ ಬಿಡ್ರಿ. ಈ ವಿಷಯವಾಗಿ ಎಡ್ಡಿಜಿನ ಕೇಳೋಣ ಅಂದ್ರೆ ನಮ್ಮ ಎಡ್ಡಿಜಿನೇ ಕಾಣ್ತಾ ಇಲ್ವಲ್ರಪ್ಪ. ಓಹೋ, ನಮ್ಮ ಶಾದಿ ಭಾಗ್ಯದ ಭಾಗ್ಯವಂತ ನಮ್ಮ ಅಳುಮುಂಜಿ ಎಡ್ಡಿಜಿ ಇಲ್ಲೇ ಇದಾರಲ್ರಪ್ಪ. ಎಡ್ಡಿಜಿ ಏನ್ರಿಪ್ಪ ನಿಮ್ ಕತೆ? ದಿನೇ ದಿನಕ್ಕೆ ಈ ಹೋರಾಟ ದೊಡ್ಡ ಒಂದು ಜನಬೆಂಬಲದಿಂದ ಮುಖ್ಯಮಂತ್ರಿಗಳು ಆತಂಕಕ್ಕೆ ಒಳಗಾಗಿರುವಂಥದ್ದು. ಹೌದಾ? ತಮ್ಮ ಕುರ್ಚಿಗೆ ಧಕ್ಕೆ ಬರುತ್ತೆ ಅಂತೇಳಿ ಈ ಹೋರಾಟದ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇರುವಂಥದ್ದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಹೌದಾ? ನೀ ಒತ್ತಾಯ ಮಾಡ್ರಿ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ. ಇವತ್ತು 16ನೇ ದಿವಸ. ಎಷ್ಟನೇ ದಿವಸ ರೀ? ಇವತ್ತು 16ನೇ ದಿವಸ. ಇನ್ನೊಂದ್ಸರಿ ಹೇಳ್ರಿ. ಇವತ್ತು 16ನೇ ದಿವಸ. ಈಗ ಎಷ್ಟನೇ ತಾರೀಕಿನವರೆಗೆ ಈ ಧರಣಿ? 24ನೇ ತಾರೀಕುವರೆಗೂ ಈ ಧರಣಿ ಸತ್ಯಾಗ್ರಹ ನಾವು ಮಾಡ್ತಾ ಇದ್ದೇವೆ. ಅಲ್ಲಿಗೂ ಸಿದ್ದು ಅಂಕಲ್ಲು ಕಂಡುಬಿಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಹೋರಾಟದ ರೂಪರೇಷೆಗಳನ್ನು ನಿರ್ಧಾರ ಮಾಡಿ ಈ ಯಾವ 3 ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇದ್ದೀನೋ ಅದು ಸಾಕಾರಗೊಳ್ಳೋವರೆಗೆ, ಸರ್ಕಾರ ಅದಕ್ಕೆ ಮನ್ನಣೆ ಕೊಡೋವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಸೂಪರ್. ಈಗ ಸಿದ್ದರಾಮಯ್ಯನವರಿಗೆ ಏನ್ ಹೇಳ್ತೀರಿ? ಈಗಲಾದರೂ ಸಿದ್ದರಾಮಯ್ಯನವರು ಯಡಿಯೂರಪ್ಪ ಹೋರಾಟ ಮಾಡ್ತಾ ಇದ್ದಾನೆ ಅಂತ ಇದಕ್ಕೆ ಮನ್ನಣೆ ಕೊಡೋದು ಬೇಡ. ಮತ್ತೆ ನಿಮ್ಮ ಪಕ್ಷದಲ್ಲೇ ಯಾವ ರೀತಿ ಪರಿಸ್ಥಿತಿ ನೀವು ಅರ್ಥ ಮಾಡ್ಕೊಳ್ಳಿ. ಇದುವರೆಗೆ ನೀವು ವಿರೋಧ ಪಕ್ಷ ನಾಯಕರ ಸಭೆಯನ್ನು ಕರೆದಿಲ್ಲ. 6 ತಿಂಗಳಾಯ್ತು. ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತು. ಆದ್ರೆ ನಮ್ ಸಿದ್ದು ಅಂಕಲ್ಲು ಕೈ ಕಟ್ಕೊಂಡು ಕೂತ್ಬಿಟ್ಟವರಲ್ಲ. ನೀವು ಕೈ ಕಟ್ ಕುಂತಿರುವಂತದ್ದು ನನಗೆ ಆಶ್ಚರ್ಯ ಆಗಿದೆ. ಆಯ್ತು ಬಿಡ್ರಿ. ಕೊನೆಯದಾಗಿ ನಮ್ಮ ಸಿದ್ದು ಬಾಯಿಗೆ ಏನ್ ಹೇಳ್ತೀರಿಪ್ಪ? ಈಗಲಾದರೂ ತಾವು ಈ ಒಂದು ಹೋರಾಟಕ್ಕೆ ಜನ ಬೆಂಬಲ ಇರೋದನ್ನ ಮನಗಂಡಾದ್ರೂ ನಮಗೆ ನ್ಯಾಯ ಒದಗಿಸಬೇಕು. ಹೌದಾ? ಓಕೆ. ಓ ಸಿದ್ದು ಬಾಯ್, ಏನ್ರಿಪ್ಪ? ಏನ್ ಸಮಾಚಾರ ರೀ? ಎಲ್ರೂ ಹೇಗಿದ್ದೀರಿ? ನಮ್ದೇನು ಇಲ್ಲ ರೀ, ಎಲ್ಲ ನಿಮ್ದೇ ರೀ. ಎಲ್ಲಿವರೆಗೆ ಬಂತು ನಿಮ್ಮ ಕಾವೇರಿ ಕನ್ಸ್ಟ್ರಕ್ಷನ್? ಯಾವಾಗ ಕಾವೇರಿಗೆ ಹೋಗೋದು ನೀವು? ಅದೇ ಕಾವೇರಿಗೆ ಹೋಗ್ಬೇಕು. ಇಲ್ಲಿರ್ತಕ್ಕಂಥ ಮನೆ ಬಹಳ ಚಿಕ್ಕದು. ಅಷ್ಟೊಂದು ಚಿಕ್ಕದ? ಯಾಕೆ? ಅಲ್ಲಿ ಆಫೀಸ್ ಇಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಶಾಸಕರು ಬಂದರೆ ಕೂತ್ಕೊಳ್ಳೋಕ್ಕಾಗಲ್ಲ, ಮಿನಿಸ್ಟರ್ಗಳು ಬಂದರೆ ಕೂತ್ಕೊಳ್ಳೋಕ್ಕಾಗಲ್ಲ, ಸಾರ್ವಜನಿಕರು ಬಂದರೆ ಭೇಟಿ ಮಾಡೋದು ಕಷ್ಟ. ಹಾಗಾಗಿ ಕಾವೇರಿಗೆ ನಾನು ಹೋಗ್ತಾ ಇದ್ದೇನೆ. ಹೌದಾ? ಒಳ್ಳೇದಾಗ್ಲಿ. ಆದ್ರೂ ಯಾಕೆ ಅಷ್ಟೊಂದು ವಿಳಂಬ ಆಯ್ತು? ಅದು ಯಾಕೆ ವಿಳಂಬ ಆಯ್ತು ಅಂತಂದ್ರೆ ಹಿಂದೆ ಜಗದೀಶ್ ಶೆಟ್ಟರ್ ಇದ್ರು. ಯಾರಿದ್ರು? ಜಗದೀಶ್ ಶೆಟ್ಟರ್ ಇದ್ರು. ಅವ್ರು ಸ್ವಲ್ಪ ಖಾಲಿ ಮಾಡೋದು 3 ತಿಂಗಳು ಟೈಮ್ ತಗೊಂಡ್ರು. ಹೌದಾ? ಈಗ ದೇವೇಗೌಡರ ತರ ನೀವು ವಾಸ್ತು ಎಲ್ಲ ನೋಡ್ತೀರಾ? ಅದು ಯಾವುದು ನಾವು ವಾಸ್ತು ಆಗಲಿ ನೋಡ್ಕೊಂಡು ಮಾಡ್ಸಿರ್ತಕ್ಕಂಥದ್ದೆಲ್ಲ ಏನಲ್ಲ. ಮತ್ತೆ ನಮಗೆ ಬೇಕಾದಂಥ ಸ್ಥಳಾವಕಾಶ ಯಾವ ರೀತಿ ಬೇಕು ಅದೇನು ಬೇಕೋ ಅಷ್ಟು ಮಾಡ್ಕೊಂಡಿದೆ. ಹೇ ನಿಲ್ರಿ ನಿಲ್ರಿ ನಿಲ್ರಿ, ನಾವೇನು ಊಟ ಹಾಕ್ಸಿ ಅಂತ ಕೇಳಲ್ಲ, ನಿಂತ್ಕೊಳ್ರಿ. ಓಕೆ, ಈಗ ಸಚಿನ್ ಬಗ್ಗೆ ನಿಮ್ಗೇನ್ ಗೊತ್ತು? ಸಚಿನ್ ಒಬ್ಬ ಭಾರತ ಕಂಡಂತ ಒಬ್ಬ ಮಹಾನ್ ಕ್ರಿಕೆಟ್ ಆಟಗಾರ. ಹೇ, ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಬಿಡ್ರಿ. ಬೇರೆ ಏನ್ ಗೊತ್ತು ನಿಮ್ಗೆ? ಸೊ ಅವರು ಬಹಳ ಒಬ್ಬ ಸಭ್ಯ ಕ್ರಿಕೆಟಿಗ. ಜಗತ್ತಿನಲ್ಲಿ ಅನೇಕ ಅವರು ಮಾಡಿರ್ತಕ್ಕಂಥ ರೆಕಾರ್ಡ್ಗಳನ್ನ ಮುರಿಬೇಕಾದ್ರೆ ಇನ್ನೂ ಎಷ್ಟೋ ವರ್ಷಗಳಾಗ್ಬೋದು, ಮತ್ತು ನಮ್ಮ ಕಾಲದಲ್ಲಂತೂ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಬಿಡ್ರಿ. ನೀವು ಡೈಲಿ ರಾಜಕೀಯದಲ್ಲೇ ಸೈಕಲ್ ಹೊಡಿತಾ ಇರ್ತೀರಾ, ಇನ್ನು ಕ್ರಿಕೆಟ್ ಆಡ್ತೀರಾ? ಓಕೆ, ಈಗ ಸಚಿನ್ ಸ್ಕೋರ್ ರೇಟ್ ಬಗ್ಗೆ ಸ್ವಲ್ಪ ಹೇಳ್ರಿ. 51 ಟೆಸ್ಟ್ ಸೆಂಚುರಿಗಳು ಮಾಡಿದ್ದಾರೆ. ಸೂಪರ್. 49 ಒನ್ ಡೇ ಸೆಂಚುರಿಗಳು ಮಾಡಿದ್ದಾರೆ. ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರಿ ಸಿದ್ದೂಜಿ. ನಿಮ್ಗೆ ಅವಾರ್ಡ್ ಕೊಡಿಸಲೇಬೇಕು. ಓಕೆನ್ರಿಪ್ಪ, ನಮ್ಗೆ ಈಗ ಟೈಮ್ ಆಯ್ತು, ನಾವು ಬರ್ತೀವಿ. ಬಾಯ್ ಬಾಯ್.